ನಮಸ್ಕಾರ ಸ್ನೇಹಿತರೆ. ಸಿಂಹರಾಶಿಯವರಿಗೆ ಆಗಸ್ಟ್ 2026ರ ದ್ವಿತೀಯಾರ್ಧದಲ್ಲಿ ಅನೇಕ ರೀತಿಯ ಬದಲಾವಣೆ ನಡೆಯಲಿದೆ. ಕೆಲವು ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಹಲವು ಪ್ರಮುಖ ಕ್ಷೇತ್ರದ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರಲಿದೆ. ವಿಶೇಷವಾಗಿ ಉದ್ಯೋಗ, ಹಣಕಾಸು, ಕುಟುಂಬ ಸಂಬಂಧಗಳು ಹಾಗೆ ನಿಮ್ಮ ಮುಂದಿನ ನಿರ್ಧಾರಗಳು ಇವೆಲ್ಲವೂ ಕೇವಲ ಬದಲಾವಣೆಯನ್ನು ಪಡೆಯುತ್ತಾ ಹೋಗುತ್ತದೆ. ಆದರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ವಿಶೇಷತೆಯೂ ಕೂಡ ಇರಲಿದೆ. ಒಂದು ಕಡೆ ಅವಕಾಶಗಳು ಬಾಗಿಲು ತಟ್ಟುತ್ತಿದ್ದರೆ ಮತ್ತೊಂದು ಕಡೆ ಕೆಲವು ವಿಷಯಗಳಲ್ಲಿ ನೀವು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗಿರಲಿದೆ. ಹಾಗಾಗಿ ಈ ಸಂಪೂರ್ಣ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಸಿಂಹ ರಾಶಿಯವರು ಯಾವ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ದಿನಗಳು ನಿಮಗೆ ಅನುಕೂಲಕರವಾಗಿರಲಿದೆ ಎಂಬುದನ್ನು ವಿವರವಾಗಿ ತಿಳಿಸಲಾಗಿದೆ. ಮೊದಲಿಗೆ ನಾವು ನೋಡೋಣ, ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು. ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳ ದ್ವಿತೀಯಾರ್ಧವು ಗ್ರಹಗಳ ಚಲನೆ ಜೀವನದ ವಿವಿಧ ಭಾಗಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರಭಾವಿಸುತ್ತದೆ. ಸೂರ್ಯನು ಸಿಂಹ ರಾಶಿಯ ಅಧಿಪತಿಯಾಗಿರುವುದರಿಂದಾಗಿ ಸೂರ್ಯನ ಸ್ಥಾನ ಮತ್ತು ಬಲವು ನಿಮಗೆ ವಿಶೇಷ ಮಹತ್ವವನ್ನು ನೀಡಲಿದೆ. ಈ ಸಮಯದಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ಇಷ್ಟು ದಿನ ನಾನು ಏನು ಮಾಡಬೇಕು ಎಂಬ ಕೆಲಸಗಳು ಯಾವುವು ಎಂಬುದರ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಅಧಿಕವಾಗಿರಲಿದೆ. ಹಾಗೆ ಯಾವ ನಿರ್ಧಾರಗಳಿಂದಾಗಿ ಮುಂದಿನ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದು. ಗೊಂದಲಗಳಿಗೆ ನಿಧಾನವಾಗಿ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇರಲಿದ್ದು, ಆತ್ಮವಿಶ್ವಾಸ, ಅತಿಯಾದ ಆತ್ಮವಿಶ್ವಾಸ ಎರಡರ ನಡುವೆ ವ್ಯತ್ಯಾಸವನ್ನು ನೆನಪಿಟ್ಟುಕೊಳ್ಳುವುದು ಉತ್ತಮವಾಗಿರಲಿದೆ. ಯಾರಾದರೂ ನಿಮ್ಮ ಮಾತನ್ನು ವಿರೋಧಿಸಿದಾಗ ತಕ್ಷಣ ಕೋಪಗೊಳ್ಳುವ ಬದಲು ಅವರ ಮಾತನ್ನು ಒಮ್ಮೆ ಕೇಳಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ. ಹಾಗೆ ಸಿಂಹರಾಶಿಗೆ ಸೇರಿದ ವ್ಯಕ್ತಿಗಳು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇದ್ದರೆ ಯಾವ ರೀತಿಯ ಪ್ರಮುಖ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ, ತಿಂಗಳ ದ್ವಿತೀಯಾರ್ಧದ ಗ್ರಹ ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂಬುದನ್ನು ತಿಳಿಯೋಣ. ಸಿಂಹರಾಶಿಯ ಉದ್ಯೋಗಸ್ಥರಿಗೆ ಆಗಸ್ಟ್ ತಿಂಗಳ ದ್ವಿತೀಯಾರ್ಧವು ಕೆಲವು ಅವಕಾಶಗಳನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರಲಿದೆ. ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶಗಳು ಸಿಗಬಹುದು. ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಗಮನಿಸುವ ಸಾಧ್ಯತೆ ಇರಲಿದೆ. ಇಷ್ಟು ದಿನ ನೀವು ಮಾಡುತ್ತಿದ್ದ ಕೆಲಸಕ್ಕೆ ಸರಿಯಾದ ಗುರುತು ಹಾಗೆ ಈ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಕಡೆ ತಿರುಗಲಿದೆ. ಆದರೆ ಒಂದು ವಿಷಯ ಬಹಳ ಮುಖ್ಯವಾಗಿರಲಿದೆ, ಕೆಲಸದಲ್ಲಿ ಯಾರೊಂದಿಗೂ ಅನಗತ್ಯ ವಾದಕ್ಕೆ ಹೋಗಬೇಡಿ. ನಿಮಗೆ ಸರಿ ಎಂಬ ಭಾವನೆಯನ್ನು ನೀವು ಹೊಂದಿದ್ದಲ್ಲಿ ಆ ವಿಷಯವನ್ನು ಶಾಂತವಾಗಿ ಕೇಳಿ, ಹಾಗೆ ಅವರೊಂದಿಗೆ ಶಾಂತ ರೀತಿಯಲ್ಲಿ ಚರ್ಚಿಸುವುದು ಉತ್ತಮವಾಗಿರಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಇರುವಂತಹ ಸಿಂಹರಾಶಿಗೆ ಸೇರಿದ ವ್ಯಕ್ತಿಗಳು ಸಂದರ್ಶನ ಹೊಸ ಅವಕಾಶಗಳನ್ನು ಪಡೆಯಲಿದ್ದಾರೆ. ಆದರೆ ಯಾವುದೇ ಉದ್ಯೋಗ ಅಥವಾ ಒಪ್ಪಂದಗಳನ್ನು ಸ್ವೀಕರಿಸುವ ಮೊದಲು ಅದನ್ನು ಷರತ್ತುಗಳ ಜೊತೆಗೆ ನೀವು ನಿಮ್ಮ ಸ್ಥಾನಮಾನ ಹಾಗೆ ಪರಿಸರವನ್ನು ಗಮನಿಸುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿಯ ಬದಲಾವಣೆ ಇರಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ಆರ್ಥಿಕ ವ್ಯವಹಾರಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. ಈ ತಿಂಗಳಿನಲ್ಲಿ ಹಣಕಾಸಿನ ವಿಷಯದಲ್ಲಿ ಆಗಸ್ಟ್ ತಿಂಗಳು ಸಿಂಹರಾಶಿಯವರಿಗೆ ಹಣವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಎಂಬುದನ್ನು ಸೂಚಿಸಲಿದೆ. ಕೆಲವರಿಗೆ ಹೆಚ್ಚುವರಿ ಆದಾಯದ ಅವಕಾಶಗಳು ಇರಲಿದೆ. ಹಿಂದೆ ಬಾಕಿ ಉಳಿದಿದ್ದ ಹಣ ಮರಳಿ ಪಡೆಯುವ ಸಾಧ್ಯತೆ ಇರಲಿದೆ. ಆದರೆ ಅದೇ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ಕೂಡ ನೀವು ನಿಭಾಯಿಸಬೇಕಾಗಿರಲಿದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗುವುದರಿಂದಾಗಿ ನೀವು ಈ ಸಮಯದಲ್ಲಿ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ಮುಂದುವರಿದರೆ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಲಿದ್ದೀರಿ. ವಿಶೇಷವಾಗಿ ಮನೆ, ವಾಹನ, ಪ್ರಯಾಣ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಕೂಡ ಈ ಸಮಯದಲ್ಲಿ ಬರಬಹುದು. ಆದ್ದರಿಂದ ಹಣ ಕೈಗೆ ಬಂದ ಕೂಡಲೇ ಸಂಪೂರ್ಣವಾಗಿ ಖರ್ಚು ಮಾಡದೆ ಸ್ವಲ್ಪ ಉಳಿತಾಯ ಮಾಡುವುದು ಉತ್ತಮವಾಗಿರಲಿದೆ. ಯಾರಿಗಾದರೂ ದೊಡ್ಡ ಮೊತ್ತದ ಹಣ ಸಾಲವಾಗಿ ನೀಡುವ ಮೊದಲು 2 ಬಾರಿ ಯೋಚಿಸುವುದು ಉತ್ತಮವಾಗಿರಲಿದೆ. ಇನ್ನು ವ್ಯಾಪಾರಿಗಳಿಗೆ ಈ ತಿಂಗಳ ದ್ವಿತೀಯಾರ್ಧ ಹೇಗಿರಲಿದೆ ಎಂದು ತಿಳಿಯೋಣ. ವ್ಯಾಪಾರ ಮಾಡುತ್ತಿರುವ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಸಮಯದಲ್ಲಿ ಹೊಸ ಸಂಪರ್ಕಗಳನ್ನು ಪಡೆಯಲಿದ್ದಾರೆ.
ಹೊಸ ಗ್ರಾಹಕರು ಸಿಗಬಹುದು. ಹಳೆಯ ಗ್ರಾಹಕರಿಂದ ಮತ್ತೆ ಕೆಲಸ ಬರಬಹುದು. ವ್ಯಾಪಾರದಲ್ಲಿ ವಿಸ್ತರಣೆ ಹಾಗೆ ವ್ಯಾಪಾರ ವಿಸ್ತರಣೆಗೆ ಯೋಜನೆಗಳು ಕೂಡ ಈ ಸಮಯದಲ್ಲಿ ಅವಕಾಶವನ್ನು ನೀಡಲಿದೆ. ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಉತ್ತಮವಾಗಿದ್ದು, ಯಾರಾದರೂ ಹೇಳಿದ ಮಾತನ್ನು ಮಾತ್ರ ನಂಬಿ ಹಣ ಹೂಡಿಕೆ ಮಾಡುವುದು ಸರಿಯಲ್ಲ. ದಾಖಲೆಗಳನ್ನು ಪರಿಶೀಲಿಸಿ ಲೆಕ್ಕಾಚಾರ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನು ಕುಟುಂಬದ ವಿಷಯಕ್ಕೆ ಬಂದರೆ, ಕುಟುಂಬದ ವಿಚಾರದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳು ಸಿಗಲಿದೆ. ಕುಟುಂಬದ ಹಿರಿಯರೊಂದಿಗೆ ಕೆಲವು ಪ್ರಮುಖ ವಿಚಾರಗಳಲ್ಲಿ ಚರ್ಚೆಗಳನ್ನು ನೀವು ನಡೆಸಲಿದ್ದೀರಿ. ಮನೆಯಲ್ಲಿ ಹಳೆ ಸಮಸ್ಯೆಗಳೊಂದಿಗೆ ಪರಿಹಾರವನ್ನು ಹುಡುಕುವ ಸಾಧ್ಯತೆ ಇರಲಿದೆ. ಆದರೆ ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯಾಗಿ ಮಾಡಿಕೊಳ್ಳಬೇಡಿ. ನಿಮ್ಮ ಮಾತಿನ ರೀತಿ ಕೆಲವೊಮ್ಮೆ ನಿಮ್ಮ ಉದ್ದೇಶಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರಲಿದೆ. ಹಾಗಾಗಿ ಮನೆಯವರೊಂದಿಗೆ ಮಾತನಾಡುವಾಗ ಸ್ವಲ್ಪ ಮೃದುವಾಗಿ ಮಾತನಾಡುವುದು ಉತ್ತಮವಾಗಿರಲಿದೆ. ಇದು ಕುಟುಂಬದ ಶಾಂತಿಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇನ್ನು ಪ್ರೀತಿ ದಾಂಪತ್ಯದ ವಿಷಯಕ್ಕೆ ಬಂದರೆ, ಪ್ರೀತಿಯಲ್ಲಿ ಇರುವಂತಹ ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳ ದ್ವಿತೀಯಾರ್ಧದಲ್ಲಿ ಕೆಲವು ಪ್ರಮುಖ ಮಾತುಕತೆಗಳು ನಡೆಯಲಿದೆ. ನಿಮ್ಮ ಸಂಬಂಧಗಳ ಬಗ್ಗೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಈ ಸಮಯದಲ್ಲಿ ಬರಲಿದ್ದು, ಹಳೆಯ ತಪ್ಪುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಜಗಳ ಮಾಡುವುದಕ್ಕಿಂತ ಮುಂದೆ ಹೇಗೆ ಸಾಗಬೇಕು ಎಂಬುದನ್ನು ಯೋಚಿಸುವುದು ಉತ್ತಮವಾಗಿರಲಿದೆ. ದಾಂಪತ್ಯ ಜೀವನದಲ್ಲಿ ಇರುವಂತಹ ಅವರು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಉತ್ತಮವಾಗಿದ್ದು, ಕೆಲಸದ ಒತ್ತಡವನ್ನು ಮನೆಯ ಸಂಬಂಧಗಳ ಮೇಲೆ ತರುವುದು ಉತ್ತಮವಲ್ಲ. ಇದನ್ನು ತಪ್ಪಿಸುವುದು ಕೂಡ ಬಹು ಮುಖ್ಯವಾಗಿರಲಿದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿರಲಿದೆ. ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂದು ನೋಡೋಣ. ವಿದ್ಯಾರ್ಥಿಗಳ ವಿಷಯದಲ್ಲಿ ಈ ಸಮಯದಲ್ಲಿ ಗಮನವನ್ನು ಕೇಂದ್ರೀಕರಿಸುವುದು ಉತ್ತಮವಾಗಿರಲಿದೆ. ಆದರೆ ಮೊಬೈಲ್, ಸಾಮಾಜಿಕ ಜಾಲತಾಣ, ಅನಗತ್ಯ ಮನರಂಜನೆ ಹಾಗೆ ನಿಮ್ಮ ಸಮಯವನ್ನು ಕಳೆಯಲು ಅನಗತ್ಯ ವಿಷಯಗಳಲ್ಲಿ ತಲೆದೋರಿಸುವುದು ಉತ್ತಮವಾಗಿರುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ತಮ್ಮ ಅಧ್ಯಯನದ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಉತ್ತಮ ಅಂಕದ ಗಳಿಕೆಗೆ ಸಹಕಾರಿಯಾಗಿರಲಿದೆ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಪರಿಶ್ರಮಕ್ಕೆ ಮಹತ್ವ ಹೆಚ್ಚು ಎಂಬುದನ್ನು ನೀವು ತಿಳಿಯಲಿದ್ದೀರಿ. ಒಂದು ದಿನ ಹೆಚ್ಚು ಓದಿ ಮತ್ತೊಂದು ದಿನ ಸಂಪೂರ್ಣವಾಗಿ ಬಿಡುವುದಕ್ಕಿಂತ ಪ್ರತಿದಿನ ಸ್ವಲ್ಪ ಸಮಯವಾದರೂ ನಿರಂತರವಾಗಿ ಓದುವುದು ಉತ್ತಮವಾಗಿರಲಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆ ಕಂಡು ಬರಲಿದೆ ಎಂದು ನೋಡೋಣ. ಆರೋಗ್ಯದ ವಿಷಯದಲ್ಲಿ ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆ ಕಂಡರೂ ಕೂಡ ಅದನ್ನು ನಿರ್ಲಕ್ಷಿಸಬೇಡಿ. ಕೆಲಸದ ಒತ್ತಡ, ನಿದ್ರೆಯ ಕೊರತೆ, ಅಸಮರ್ಪಕ ಆಹಾರ ಪದ್ಧತಿ ದೇಹದ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರಲಿದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು ಹಾಗೆ ಉತ್ತಮ ನಿದ್ರೆಗೆ ಆದ್ಯತೆ ನೀಡುವುದು ಬಹು ಮುಖ್ಯವಾಗಿರಲಿದೆ. ಯಾವುದೇ ನಿರಂತರ ಆರೋಗ್ಯ ಸಮಸ್ಯೆ ಇದ್ದರೆ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳುವುದರ ಬದಲು ವೈದ್ಯರ ಸಲಹೆ ಪಡೆಯಿರಿ. ಇದು ಪ್ರಮುಖ ಅಂಶವಾಗಿರಲಿದೆ. ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ. ಅದು ಏನು ಎಂಬುದನ್ನು ಈಗ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಂಹರಾಶಿಯವರೇ, ಈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಅದು ಉದ್ಯೋಗವಾಗಿರಬಹುದು, ವ್ಯವಹಾರವಾಗಿರಬಹುದು, ಹಣಕಾಸಿನ ವಿಚಾರವೂ ಕೂಡ ಆಗಿರಬಹುದು, ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ನಿರ್ಧಾರವಾಗಿರಲಿದೆ. ಇಲ್ಲಿ ಯಾವುದೇ ವಿಚಾರ ಬಂದರೂ ಕೂಡ ನೀವು ತಕ್ಷಣ ಭಾವನೆಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಂದು ರಾತ್ರಿ ಯೋಚಿಸಿ ಮುಂದಿನ ದಿನ ನಿರ್ಧಾರ ತೆಗೆದುಕೊಳ್ಳುವುದು ಕೆಲವೊಮ್ಮೆ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಹಾಗೆ ಈ ತಿಂಗಳ ಕೊನೆಯ ಭಾಗದಲ್ಲಿ ನೀವು ಪರಿಸ್ಥಿತಿಯಲ್ಲಿ ಸ್ವಲ್ಪ ಸ್ಪಷ್ಟತೆಯನ್ನು ಪಡೆಯಲಿದ್ದೀರಿ. ಇಷ್ಟು ದಿನ ಕಾಯುತ್ತಿದ್ದ ಒಂದು ಸುದ್ದಿಯನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಕೆಲವರಿಗೆ ಹೊಸ ಅವಕಾಶಗಳ ಮಾಹಿತಿ ಸಿಗಲಿದೆ. ಇನ್ನು ಕೆಲವರಿಗೆ ಪ್ರಯಾಣದ ಅವಕಾಶವೂ ಬರಬಹುದು. ಹಳೆಯ ಪರಿಚಯದ ವ್ಯಕ್ತಿಗಳು ಮತ್ತೆ ಸಂಪರ್ಕಕ್ಕೆ ಬರಲಿದ್ದಾರೆ. ಇದರಿಂದಾಗಿ ಉತ್ತಮ ರೀತಿಯ ಅವಕಾಶ ನಿಮ್ಮನ್ನು ಹುಡುಕಿ ಬರಲಿದೆ. ಅವರೊಂದಿಗೆ ನೀವು ಹೊಸ ಅವಕಾಶಗಳ ಜೊತೆಗೆ ಯೋಜನೆಗಳನ್ನು ಕೂಡ ರೂಪಿಸಲಿದ್ದೀರಿ. ಆದ್ದರಿಂದ ಹಳೆಯ ಸಂಪರ್ಕಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ತಿಂಗಳಿನಲ್ಲಿ ತಪ್ಪದೆ ಮಾಡಬೇಕಾದ ಕೆಲ ವಿಷಯ ಏನೆಂದರೆ, ಮೊದಲನೇದಾಗಿ ಅತಿಯಾದ
ಕೋಪವನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ. ಎರಡನೇದಾಗಿ ಯೋಚನೆ ಮಾಡದೆ ಹಣ ಖರ್ಚು ಮಾಡುವುದು ಉತ್ತಮವಲ್ಲ. ಮೂರನೇದಾಗಿ ನೀವು ಇತರರ ಮಾತನ್ನು ಮಾತ್ರ ನಂಬಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ 3 ವಿಷಯಗಳಲ್ಲಿ ನಿಯಂತ್ರಣವನ್ನು ಸಾಧಿಸಿದರೆ ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದಾಗಿರಲಿದೆ. ಇನ್ನು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಅನುಕೂಲಕರವಾದ ವಿಷಯವನ್ನು ಕೂಡ ನೋಡಲಿದ್ದೀರಿ. ಈ ತಿಂಗಳಿನಲ್ಲಿ ನೀವು ಬಹಳ ಆತ್ಮವಿಶ್ವಾಸವನ್ನು ಹೊಂದಲಿದ್ದೀರಿ. ಹೊಸ ವಿಷಯದ ಬಗ್ಗೆ ಕಲಿಯಲಿದ್ದೀರಿ. ಹೊಸ ಜನರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳಲಿದ್ದೀರಿ. ಇನ್ನು ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಂದುವರಿಸಿದರೆ, ಹಣಕಾಸಿನಲ್ಲಿ ಶಿಸ್ತನ್ನು ಪಾಲಿಸಿದರೆ, ಕುಟುಂಬದವರ ಜೊತೆಗೆ ಸಮಯವನ್ನು ಕಳೆಯುವುದರಿಂದಾಗಿ ನೀವು ಸಣ್ಣ ಪುಟ್ಟ ವಿಷಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ. ಸಿಂಹರಾಶಿಯವರೇ, ಆಗಸ್ಟ್ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ನಿಮ್ಮ ಮುಂದಿನ ಹಂತದ ನಿರ್ಧಾರವನ್ನು ಈ ಸಮಯದಲ್ಲಿ ತೆಗೆದುಕೊಂಡು ಸಣ್ಣ ಹೆಜ್ಜೆಯನ್ನು ಇಡುವುದು ಉತ್ತಮವಾಗಿರಲಿದೆ. ಕೆಲವು ಬಾಗಿಲುಗಳು ಮುಚ್ಚಿದಂತೆ ಕಂಡರೂ ಮತ್ತೊಂದು ಹೊಸ ಬಾಗಿಲು ತೆರೆಯಬಹುದು. ಕೆಲವು ವಿಳಂಬಗಳು ನಿಮಗೆ ನಿರಾಶೆಯನ್ನು ತರಬಹುದು, ಆದರೆ ಆ ವಿಳಂಬಗಳೇ ನಿಮ್ಮ ಮುಂದೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ಅವಕಾಶಗಳನ್ನು ತಂದುಕೊಡಲಿದೆ. ಆದರೆ ಈ ತಿಂಗಳು ಆತುರಕ್ಕಿಂತ ತಾಳ್ಮೆಯನ್ನು ವಹಿಸಬೇಕಾಗಿರಲಿದೆ. ತಾಳ್ಮೆಗೆ ಹೆಚ್ಚಿನ ಬೆಲೆ ಕೊಡುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಸಿಂಹರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಶುಭ ಬಣ್ಣ ಯಾವುದು, ಹಾಗೆ ಶುಭ ದಿನಗಳು ಯಾವುವು ಎಂಬುದನ್ನು ತಿಳಿಯೋಣ. ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಅನುಕೂಲಕರವೆಂದು ನೀವು ನಂಬುವ ದಿನವೇ ಪ್ರಮುಖ ಕೆಲಸವನ್ನು ಆರಂಭಿಸುವುದು ಉತ್ತಮವಾಗಿರಲಿದೆ. ಶುಭ ಬಣ್ಣವಾಗಿ ಚಿನ್ನದ ಹಾಗೆ ಕಿತ್ತಳೆ ಅಥವಾ ಹಳದಿ ಛಾಯೆಯನ್ನು ಬಳಸುವುದು ಬಹು ಮುಖ್ಯವಾಗಿದ್ದು, ಇದು ಹೊಸ ಬದಲಾವಣೆಯನ್ನು ಕೂಡ ತರಬಹುದು. ಆದರೆ ಇವುಗಳನ್ನು ಜ್ಯೋತಿಷ್ಯ ನಂಬಿಕೆಗಳ ಆಧಾರದ ಮೇಲೆ ಸಾಮಾನ್ಯ ಸಲಹೆಗಳಾಗಿ ಮಾತ್ರ ಪರಿಗಣಿಸುವುದು ಉತ್ತಮವಾಗಿರಲಿದೆ. ಇನ್ನು ಸಿಂಹರಾಶಿಯವರೇ, ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ನಿಮ್ಮ ಅವಕಾಶಗಳನ್ನು ಗುರುತಿಸುವುದು ಎಷ್ಟು ಮುಖ್ಯವೋ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರಲಿದೆ. ಗ್ರಹಗಳ ಸಂಚಾರವು ಸಾಧ್ಯತೆಗಳನ್ನು ಸೂಚಿಸುತ್ತದೆ. ಆದ್ದರಿಂದ ನಿಮ್ಮ ಜೀವನದ ನಿರ್ಧಾರಗಳನ್ನು ನಿಮ್ಮ ವಿವೇಕ, ಪರಿಶ್ರಮ, ಪರಿಸ್ಥಿತಿಯ ಅರಿವಿನ ಮೇಲೆ ನೀವು ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿರಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಸಿಂಹರಾಶಿಯವರೇ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದಲ್ಲಿ ಇರುವಂತಹ ಸಿಂಹರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ, ಹಂಚಿಕೊಳ್ಳಿ, ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ರಾಶಿ ಭವಿಷ್ಯದ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.